ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಆತ್ಮೀಯ ಶಿಕ್ಷಕ ಹುದ್ದೆಯ ಆಕಾಂಕ್ಷಿ ಅಭ್ಯರ್ಥಿಗಳೇ, ಇಂದಿನ ವಿಶೇಷ ತರಗತಿಯಲ್ಲಿ ನಾವು ಜಿಕೆ ಸಾಮಾನ್ಯ ಜ್ಞಾನ ಅನ್ನುವಂತಹದ್ದು ಸಾಗರದಂತೆ ಅದು ನಮಗೆ ಹಿಡಿದಿಡ್ಲಿಕ್ಕೆ ತುಂಬಾ ಕಷ್ಟ ಸಾಧ್ಯವಾಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಒಂದು ಸಾಗರದಂತಹ ವಿಷಯ, ಸಾಗರದಷ್ಟು ಇರುವ ವಿಷಯವನ್ನ ಒಂದು ಬೊಗಸೆಯಲ್ಲಿ ನಾವು ಹಿಡಿದಿಡುವಂತಹ ನೂತನ ಒಂದು ಪ್ರಯತ್ನ ಈ ಜಿಕೆ ಮೈಂಡ್ ಮ್ಯಾಪ್. ಸೊ ಒಂದು ವಿಷಯವನ್ನ ಮೈಂಡ್ ಮ್ಯಾಪಿಂಗ್ ಮಾಡುವ ಮೂಲಕ ಹೆಚ್ಚು ವಿಷಯವನ್ನ ಒಂದು ಕಂಡೆನ್ಸ್ ಮಾಡೋದು, ಕಡಿಮೆ ಮಾಡೋದು, ಆ ವಿಷಯಗಳನ್ನ ಅಂತರ್ಶಿಸ್ತೀಯವಾಗಿ ನಾವು ಏನ್ ಮಾಡೋದು, ಕನೆಕ್ಟ್ ಮಾಡ್ತಾ ಹೋಗೋದು. ಸೊ ಹೀಗೆ ನಾವು ಜಿಕೆ ಮೈಂಡ್ ಮ್ಯಾಪ್ ವಿಧಾನದ ಮೂಲಕ ವಿಷಯವನ್ನ ಕನ್ಫ್ಯೂಷನ್ ಆಗುವಂತಹ ವಿಷಯವನ್ನ ಕಡಿಮೆ ಮಾಡೋದು, ಸೊ ಹೆಚ್ಚು ಪುನರ್ಮನನ ಮಾಡ್ಲಿಕ್ಕೆ ಸಹಕಾರಿ ಆಗೋ ರೀತಿಯಲ್ಲಿ ಬರವಣಿಗೆ ಮಾಡ್ಕೊಳ್ಳೋದು. ಅದರ ಜೊತೆಗೆ ನಾವು ವಿಷಯವನ್ನ ವಿಭಿನ್ನವಾಗಿ ತುಂಬಾ ಆಸಕ್ತಿಯಾಗಿ ನಾವು ಅದನ್ನ ಏನ್ ಮಾಡಬಹುದು, ಕಲಿಬಹುದು ಸ್ನೇಹಿತರೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ವಿಶೇಷ ತರಗತಿ ಜಿಕೆ ಮೈಂಡ್ ಮ್ಯಾಪ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳದಿಂದ ನಾನು ಶರಣಯ್ಯ ಅಬ್ಬಿಗೇರಿ ಮಠ. ಸೊ ಇಲ್ಲಿ ನಿಮಗೆ ಒಂದು ಇಂದಿನ ತರಗತಿಯಲ್ಲಿ ಒಂದು ವಿಷಯವನ್ನ ತೆಗೆದುಕೊಂಡು ನಾನು ಮಾತಾಡ್ತಾ ಹೋಗ್ತೀನಿ. ಇದರಲ್ಲಿ ಹಲವಾರು ವಿಧಾನಗಳ ಮೂಲಕ ನಾವು ವಿಷಯವನ್ನ ಕನೆಕ್ಟ್ ಮಾಡ್ತೀವಿ. ನಾನು ಈಗ ಒಂದು ವಿಧಾನದ ಮೂಲಕ ನಾನು ತಮ್ಮೊಂದಿಗೆ ಈ ವಿಷಯವನ್ನ ಚರ್ಚೆ ಮಾಡ್ತೀನಿ. ನಾನು ಇಲ್ಲಿ ಒಂದು ಪದ ಹಾಲು ಅಂತ ತೆಗೆದುಕೊಂಡಿದ್ದೀನಿ. ಎಸ್, ಹಾಲು, ಮಿಲ್ಕ್. ಸೊ ಈ ಅಂಶ ಇಟ್ಟುಕೊಂಡು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಯಾವೆಲ್ಲ ಆಯಾಮದಲ್ಲಿ ಪ್ರಶ್ನೆಗಳನ್ನ ಕೇಳಿದಾನೆ, ಸೊ ಯಾವೆಲ್ಲ ಆಯಾಮದಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಇಲ್ಲಿ ವಿಷಯ ಅನ್ನೋದಕ್ಕಿಂತ ಇಲ್ಲಿ ನಾವು ಈ ಒಂದು ವರ್ಡ್, ಈ ಒಂದು ಪದ ಕೇಂದ್ರೀಕೃತವಾಗಿ ವಿಷಯವನ್ನ ಅಂತರ್ಶಿಸ್ತೀಯವಾಗಿ ಕನೆಕ್ಟ್ ಮಾಡ್ಕೊಂತ ಹೋಗೋದು. ಸೊ ಅಂದ್ರೆ ನಾನು ಇದನ್ನ ಈ ಹಿಂದಿನ ಎಲ್ಲಾ ಸಾಮಾನ್ಯ ಜ್ಞಾನ ಆಧಾರಿತ ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕಿಸಿ ವಿಮರ್ಶಿಸಿ ಇದರವಾಗಿ ಇದನ್ನ ಹಾಲ ಎಂಬ ಪದವನ್ನ ಇಟ್ಟುಕೊಂಡು ನಾನು ವಿಷಯವನ್ನ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ನೋಡಿ ಸ್ನೇಹಿತರೆ, ಹಾಲು ಈ ಒಂದು ಅಂಶ, ಹಾಲಿನಲ್ಲಿ ಇರುವ ಆಮ್ಲ ಯಾವುದು ಅಂತ ಕೇಳ್ತಾನೆ, ಆಸಿಡ್ ಯಾವುದು ಅಂತ. ಸೊ ಇದರ pH ಮೌಲ್ಯ 6.5 ಇರುತ್ತೆ, ಅಂದ್ರೆ ಸ್ವಲ್ಪ ಆಮ್ಲೀಯ ಗುಣವನ್ನ ಹೊಂದಿರುತ್ತೆ ಹಾಲು. ಸೊ ಹಾಲಿನಲ್ಲಿರುವ ಆಮ್ಲ ಯಾವ್ದಾಗಿರುತ್ತೆ? ಎಸ್, ಲ್ಯಾಕ್ಟಿಕ್ ಆಮ್ಲ ಸ್ನೇಹಿತರೆ. ಎಸ್, ಲ್ಯಾಕ್ಟಿಕ್ ಆಮ್ಲ ಆಗಿರುತ್ತೆ. ಹಾಲಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ, ರೈಟ್. ಹಾಗಾದ್ರೆ ಹಾಲು ಆಮ್ಲೀಯ ಗುಣ ಹೊಂದಿದೆ, ಅದರ ಯಾಕಂದ್ರೆ pH ಮೌಲ್ಯ ಬಿಲೋ 7 ಇರೋದ್ರಿಂದ. ಇನ್ನು ಹಾಲಿನಲ್ಲಿರುವ ಶರ್ಕರ ನೋಡ್ರಿ, ಶರ್ಕರ ಕಾರ್ಬೋಹೈಡ್ರೇಟ್. ಸೊ ಹಾಲು ಸಕ್ಕರೆ ಹಾಕದೇ ಇದ್ರೂ ಅದು ಒಂದು ಸಿಹಿ ಇರುತ್ತೆ. ಸೊ ಆ ಸಿಹಿಗೆ ಕಾರಣ ಲ್ಯಾಕ್ಟೋಸ್ ಅಂತ ಕರಿತೀವಿ. ಈ ಲ್ಯಾಕ್ಟೋಸ್ಗೆ ಹಾಲಿನಲ್ಲಿ ಇರೋದ್ರಿಂದನೇ ಇದಕ್ಕ ಮಿಲ್ಕ್ ಶುಗರ್ ಅಂತಾನು ಕರೀತಾರೆ, ಮಿಲ್ಕ್ ಶುಗರ್. ಎಸ್, ಹಾಲಿನಲ್ಲಿರುವ ಶರ್ಕರ ಲ್ಯಾಕ್ಟೋಸ್, ಇದು ಒಂದು ಡೈಸ್ಯಾಕರೈಡ್, ಅಂದ್ರೆ ಎರಡು ಸಕ್ಕರೆಯ ಅಣುಗಳನ್ನ ಹೊಂದಿರುವಂತಹದ್ದು. ಒಂದು ಗ್ಲುಕೋಸ್ ಇರುತ್ತೆ, ಮತ್ತೊಂದು ಗ್ಯಾಲಕ್ಟೋಸ್ ಇರುತ್ತೆ. ಗ್ಲುಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಸೇರಿಸಿ ಲ್ಯಾಕ್ಟೋಸ್ ಹಾಲಿನಲ್ಲಿರೋದ್ರಿಂದ ಇದನ್ನ ಮಿಲ್ಕ್ ಶುಗರ್ ಅಂತ ಕರಿತೀವಿ. ಸೊ ಇಲ್ಲೇ ನಾವು ನೆನ್ಪು ಮಾಡ್ಕೋಬಹುದು, ಹೆಚ್ಚು ಪ್ರಶ್ನೆ ಪತ್ರಿಕೆಗಳಲ್ಲಿ ಆಗಿದೆ ಸ್ನೇಹಿತರೆ. ಹಣ್ಣು, ಎಲ್ಲಾ ಸಿಹಿಯಾದ ಹಣ್ಣುಗಳಲ್ಲಿ ಸಿಹಿ ಇರ್ಲಿಕ್ಕೆ ಕಾರಣ ಫ್ರಕ್ಟೋಸ್. ನೋಡ್ರಿ, ನಾ ಕನೆಕ್ಟ್ ಮಾಡಕತ್ತೀನಿ, ಇದ್ರ ಜೊತೆ ಮತ್ತೆ ಪ್ರಶ್ನೆ ಆಗಿರುವಂತಹ ಅಂಶ ಫ್ರಕ್ಟೋಸ್ ಆಗಿದೆ. ಸೊ ಫ್ರಕ್ಟೋಸ್ ಅಂದ್ರೆ ಏನು? ಫ್ರೂಟ್ ಶುಗರ್. ಫ್ರೂಟ್ ನೆನ್ಪಿಡಾಕ. ಸೊ ಫ್ರಕ್ಟೋಸ್ ಎಲ್ಲಾ ಸಿಹಿಯಾದ ಹಣ್ಣುಗಳಲ್ಲಿ ಕಂಡು ಬರುತ್ತೆ. ಹಾಲಿನಲ್ಲಿರೋದ್ರಿಂದ ಲ್ಯಾಕ್ಟೋಸ್ ಮಿಲ್ಕ್ ಶುಗರ್, ಇದು ಹಣ್ಣಿನಲ್ಲಿರೋದ್ರಿಂದ ಫ್ರೂಟ್ ಶುಗರ್. ಕಬ್ಬಿನಲ್ಲಿರೋದ್ರಿಂದ ಕೇನ್ ಶುಗರ್, ಸುಕ್ರೋಸ್ ಅನ್ನ ಕೇನ್ ಶುಗರ್ ಅಂತೀವಿ. ನಾವು ತಿನ್ನುವ ಸಾಮಾನ್ಯ ಸಕ್ಕರೆ ಕಾಮನ್ ಶುಗರ್ ಸುಕ್ರೋಸ್, ಕಬ್ಬು ಸುಕ್ರೋಸ್. ಇನ್ನು ಮಿಲ್ಕ್ ಶುಗರ್ ಲ್ಯಾಕ್ಟೋಸ್. ಎಸ್, ಇನ್ನು ನಾವೇನೇ ಆಹಾರ ಸೇವಿಸಿದ್ರು ರಕ್ತಗತ ಆಗೋದು ಗ್ಲುಕೋಸ್ ರೂಪದಲ್ಲಿ. ಹಾಗಾಗಿ ಗ್ಲುಕೋಸ್ ಅನ್ನ ಬ್ಲಡ್ ಶುಗರ್ ಅಂತ ಕರೀತಾರೆ ನೋಡ್ರಿ. ಸೊ ಇದ್ರ ಮೇಲೆನೆ ಮತ್ತೆ ಒಂದಿಷ್ಟು ಫ್ರೇಮ್ ಮಾಡ್ಕೋಬೇಕು. ಸೊ ಈ ರೀತಿಯಲ್ಲಿ ನಾವು ವಿಷಯವನ್ನ ಕನೆಕ್ಟ್ ಮಾಡ್ತಾ ಹೋಗೋದು. ಇಲ್ಲಿ ಆಮ್ಲ ಬಂತ ನೋಡ್ರಿ, ಹಾಲಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಸೊ ಇಲ್ಲೇ ನಾವು ಮತ್ತೆ ಸೇಬು ಹಣ್ಣಿನಲ್ಲಿ ಯಾವ ಆಮ್ಲ, ಸೊ ಹಂಗ ಮತ್ತೆ ಕನೆಕ್ಟ್ ಮಾಡ್ಕೋಬಹುದು. ಸೇಬು ಮ್ಯಾಲಿಕ್ ಆಮ್ಲ, ಗೋಧಿ ಗ್ಲುಟಾಮಿಕ್ ಆಮ್ಲ,
ಟೊಮೊಟೊ ಹೆಚ್ಚುವರಿ ಪ್ರಶ್ನೆ, ಆಕ್ಸಾಲಿಕ್ ಆಮ್ಲ, ಹುಣಸೆ ಹಣ್ಣು ಟಾಟಾರಿಕ್ ಆಮ್ಲ. ನೋಡ್ರಿ, ಎಲ್ಲ ಬ್ಯಾಟ್ರಿಗಳಲ್ಲಿ ಸಹ ಆಮ್ಲ ಇರುತ್ತೆ. H2SO4 ಗಂಧಕ ಆಮ್ಲ ಅಂತ ಕರಿತೀವಿ. ಸೊ ಅದಕ್ಕ ಆಮ್ಲಗಳ ರಾಜ ಅಂತಾನು ಕರೀತಾರ. H2SO4 ಗಂಧಕ ಆಮ್ಲಕ್ಕೆ ಆಮ್ಲಗಳ ರಾಜ ಅಂತಾನು ಕರೀತಾರೆ. ಸೊ ಹಿಂಗ ಆಮ್ಲ ಅಂತ ಬಂದ್ರೆ ಮಾನವನ ಜಠರದಲ್ಲಿನೂ ಒಂದು ಆಮ್ಲ ಇದೆ, HCl ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಹೀಗೆ ನಾವು ಹಾಲು ಅಂತ ಒಂದು ಆಮ್ಲ ತಗೊಂಡ್ರೆ ಮತ್ತೆ ಇದಕ್ಕೊಂದು ಪಟ್ಟಿನೇ, ಅದನ್ನ ನಾನು ಮತ್ತೆ ಅಂತರ್ಶಿಸ್ತೀಯವಾಗಿ ಸಂಕೀರ್ಣ ಮೈಂಡ್ ಮ್ಯಾಪ್ ಗಳನ್ನ ಮಾಡಬಹುದು. ಈಗ ನಾನು ಸರಳ ವಿಧಾನದ ಮೂಲಕ ಒಂದು ಮೈಂಡ್ ಮ್ಯಾಪ್ ಹೇಳ್ತೀನಿ, ನಂತರದಲ್ಲಿ ಅದನ್ನ ಹೆಚ್ಚು ಸಂಕೀರ್ಣಗೊಳಿಸಿದ್ರೆ ಅಂದ್ರೆ ಒಂದು ಮೈಂಡ್ ಮ್ಯಾಪ್ ಅಲ್ಲಿನೇ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 1 or 2 ಮಿನಿಮಮ್ ಕ್ವಶನ್ಸ್ ಸಂಕೀರ್ಣ ಮೈಂಡ್ ಮ್ಯಾಪ್ ತಗೊಂಡ್ರೆ ಅಲ್ಲೇ ಒಂದು 3-4 ಕ್ವಶನ್ಸ್ ಗಳನ್ನ ನಾವು ಏನ್ ಮಾಡಬಹುದು, ಉತ್ತರಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು ಸ್ನೇಹಿತರೆ. ಎಸ್, ಈಗ ಹಾಲಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ, ಎಸ್ ಸ್ನೇಹಿತರೆ. ಹಾಲಿನಲ್ಲಿರುವ ಶರ್ಕರ ಲ್ಯಾಕ್ಟೋಸ್, ಎಸ್. ಇನ್ನು ಹಾಲು ಮೊಸರನ್ನಾಗಿ ಮಾಡ್ಲಿಕ್ಕೆ, ಹಾಲು ಮೊಸರು ಆಗ್ಬೇಕಂದ್ರ ಒಂದು ನಮಗೆ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡುತ್ತೆ. ಯಾವ ಬ್ಯಾಕ್ಟೀರಿಯಾ? ಒಂದು ಉಪಯುಕ್ತ ಬ್ಯಾಕ್ಟೀರಿಯಾ, ಅದರ ಹೆಸರು ಲ್ಯಾಕ್ಟೋಬೆಸಿಲಸ್. ಈ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ 30 ರಿಂದ 35 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ತುಂಬಾ ಆಕ್ಟಿವ್ ಇರುತ್ತೆ. ಹಾಲು ಮೊಸರನ್ನಾಗಿ ಮಾಡಲು ಸಹಕಾರಿಯಾದ ಬ್ಯಾಕ್ಟೀರಿಯಾ ಯಾವುದು? ಲ್ಯಾಕ್ಟೋಬೆಸಿಲಸ್. ಸೊ ನೋಡ್ರಿ, ಬೇಸಿಗೆಯಲ್ಲಿ ಆಹಾರ ಏಕೆ ಬೇಗ ಹಳಸುತ್ತದೆ, ಬೇಗ ಕೆಡುತ್ತದೆ? ಯಾಕಂದ್ರೆ 30 ರಿಂದ 35 ಉಷ್ಣಾಂಶ, ಹೆಚ್ಚು ಉಷ್ಣಾಂಶ ಇದ್ದಾಗ ಇದು ಹೆಚ್ಚು ಆಕ್ಟಿವ್ ಇರುತ್ತೆ, ಹಂಗಾಗಿ ಬೇಗ ಆಹಾರ ಕೆಡುತ್ತೆ. ಅದಕ್ಕೆ ಬೇಸಿಗೆಯಲ್ಲಿ ಎಪ್ಪು ಚೆನ್ನಾಗಿ ಆಗುತ್ತೆ. ಅದೇ ಚಳಿಗಾಲದಲ್ಲಿ ಎಪ್ಪು ಹಾಕಿದ್ರೆ ಒಂದೊಂದ್ಸರಿ ಎಪ್ಪು ಆಗೋದಿಲ್ಲ. ಯಾಕಂದ್ರೆ ಲ್ಯಾಕ್ಟೋಬೆಸಿಲಸ್ 30 ರಿಂದ 35 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚು ಆಕ್ಟಿವ್ ಇರುತ್ತೆ ಸ್ನೇಹಿತರೆ. ಎಸ್, ಇದು ಲ್ಯಾಕ್ಟೋಬೆಸಿಲಸ್. ನಮಗೆ ಉಪಯುಕ್ತ ಬ್ಯಾಕ್ಟೀರಿಯಾದಲ್ಲಿ ಇದು ಒಂದು. ನಮ್ಮ ಕರುಳಿನಲ್ಲಿ ಒಂದು ಬ್ಯಾಕ್ಟೀರಿಯಾ ಇದೆ, ಈ ಕೊಲಾಯಿ ಬ್ಯಾಕ್ಟೀರಿಯಾ ಅಂತ, ಎಸ್ಟರಿಚಿಯಾ ಕೊಲಾಯಿ. ಅದು ನಮಗೆ ವಿಟಮಿನ್ B12 ಅನ್ನ ಉತ್ಪಾದನೆ ಮಾಡುತ್ತೆ, ದೊಡ್ಡ ಕರುಳಿನಲ್ಲಿ ಕಂಡು ಬರುತ್ತೆ. ಸೊ ಮತ್ತೆ ಸ್ಟ್ರೆಪ್ಟೊಮೈಸಿನ್ ಅಂತ ಮಣ್ಣಿನಲ್ಲಿ ಇರುತ್ತೆ, ಮಣ್ಣಿನ ಫಲವತ್ತತೆಗೆ ಇದು ಸಹಕಾರಿ ಮಾಡುತ್ತೆ. ನೋಡಿ, ಉಪಯುಕ್ತ ಬ್ಯಾಕ್ಟೀರಿಯಾ ಅನ್ನೋದನ್ನ ನೀವು ಒಂದ್ ಕಡೆ ಮಾಡ್ಕೊಂಡ್ಬಿಡು. ರೈಸೋಬಿಯಂ ಬ್ಯಾಕ್ಟೀರಿಯಾ, ರೈಸೋಬಿಯಂ ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನದು ನೈಟ್ರಿಫಿಕೇಶನ್ ಅಂತ ಕರಿತೀವಿ, ನೈಟ್ರೋಜನ್ ಸ್ಥಿರೀಕರಣವನ್ನ ಮಾಡುತ್ತೆ. ಅಂದ್ರೆ ಸಸ್ಯಗಳು ನೇರವಾಗಿ ನೈಟ್ರೋಜನ್ ಅನ್ನ ಹೀರಿಕೆ ಮಾಡಲ್ಲ, ಅದು ಏನ್ ಮಾಡುತ್ತೆ ಅಂತಂದ್ರೆ ನೈಟ್ರೇಟ್ ರೂಪದಲ್ಲಿ ಅದೇನ್ ಮಾಡುತ್ತೆ, ಸ್ವೀಕಾರ ಮಾಡುತ್ತೆ. ಹಂಗಾಗಿ ಸಸ್ಯಗಳಿಗೆ ಬೇಕಾದ ನೈಟ್ರೋಜನ್ ಅನ್ನ ನೈಟ್ರೇಟ್ ರೂಪಕ್ಕೆ ಪರಿವರ್ತನೆ ಮಾಡೋದು ರೈಸೋಬಿಯಂ ಬ್ಯಾಕ್ಟೀರಿಯಾ. ಸೊ ಈ ಉಪಯುಕ್ತ ಬ್ಯಾಕ್ಟೀರಿಯಾನ ಒಂದ್ ಕಡೆ ನಾವು ಮಾಡ್ಕೋಬಹುದು. ಈಗ ಹಾಲನ್ನ ಮೊಸರನ್ನಾಗಿ ಮಾಡೋದು ಲ್ಯಾಕ್ಟೋಬೆಸಿಲಸ್. ಹಾಲಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ, ಮೊಸರಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ. 2 ಕ್ವಶನ್ ಆಗಿದಾವೆ. ಹಾಲಿನಲ್ಲಿರುವ ಶರ್ಕರೆಯ ಅಂಶ ಲ್ಯಾಕ್ಟೋಸ್, ಮಿಲ್ಕ್ ಶುಗರ್, ಫ್ರೂಟ್ ಶುಗರ್ ಫ್ರಕ್ಟೋಸ್, ಕೇನ್ ಶುಗರ್ ಸುಕ್ರೋಸ್, ಬ್ಲಡ್ ಶುಗರ್ ಗ್ಲುಕೋಸ್. ಎಸ್ ಸ್ನೇಹಿತರೆ, ಇನ್ನು ಹಾಲು ಮೊಸರನ್ನಾಗಿ ಮಾಡ್ಲಿಕ್ಕೆ ಯಾವ್ದು ಬ್ಯಾಕ್ಟೀರಿಯಾ ಸಹಕಾರಿ? ಎಸ್, ಲ್ಯಾಕ್ಟೋಬೆಸಿಲಸ್. ಇನ್ನು ಹಾಲಿನ ಶುದ್ಧತೆಯನ್ನ ಅಳೆಯುವ ಉಪಕರಣ ಯಾವುದು? ನೋಡ್ರಿ, ಹಾಲಿನ ಶುದ್ಧತೆ ಅಳೆಯುವ ಉಪಕರಣ ಲ್ಯಾಕ್ಟೋಮೀಟರ್ ಅಂತ ಕರಿತೀವಿ. ಸೊ ಇದ್ರ ಮೂಲಕ ಹಾಲಿನ ಶುದ್ಧತೆಯನ್ನ ಅಳಿತೀವಿ. ಇನ್ನು ಹಾಲಿನ ಸಂರಕ್ಷಣೆ, ಹಾಲು ಕೆಡ್ಲಾರ್ದಂಗ ನಾವು ಸಂರಕ್ಷಣೆ ಮಾಡ್ಲಿಕ್ಕೆ ಸೊ ಪಾಶ್ಚರೈಸೇಷನ್ ಅಥವಾ ಪಾಶ್ಚರೀಕರಣ ಅಂತ ಕರಿತೀವಿ. ಸೊ ಸುಮಾರು ಹಾಲನ್ನ 60 ರಿಂದ 65 ಡಿಗ್ರಿ ಸೆಲ್ಸಿಯಸ್ಗೆ ಕಾಯಿಸಿ ನಂತರ ಅದನ್ನ 5 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸಂಗ್ರಹ ಮಾಡಿ ಇಡ್ತಾರೆ. ಸೊ ಆ ಮೂಲಕ ಹಾಲು ಕೆಡಲಾರದಂಗೆ ರಕ್ಷಣೆ ಮಾಡುತ್ತೆ. ಸೊ ಇದು ಲೂಯಿ ಪಾಶ್ಚರ್ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ. ಇದನ್ನ ಪಾಶ್ಚರೀಕರಣ ಅಥವಾ ಪಾಶ್ಚರೈಸೇಷನ್ ಅಂತ ಕರಿತೀವಿ. ಈ ಪಾಶ್ಚರೀಕರಣದಲ್ಲಿ ಯಾವುದೇ ಕಾರಣಕ್ಕೂ ಲ್ಯಾಕ್ಟೋಬೆಸಿಲಸ್ ಗೆ ಯಾವುದೇ ಧಕ್ಕೆ ಆಗೋದಿಲ್ಲ. ಲ್ಯಾಕ್ಟೋಬೆಸಿಲಸ್ ಅನ್ನ ಏನ್ ಮಾಡಲ್ಲ, ಅದು ನಾಶಪಡಿಸೋದಿಲ್ಲ. ಯಾಕಂದ್ರೆ ಅದು ನಾಶಪಡಿಸ್ಬಿಟ್ರೆ ಹಾಲು ಮೊಸರು ಆಗೋದಿಲ್ಲ. ಸೊ ಹಂಗಾಗಿ ಈ ಲ್ಯಾಕ್ಟೋಬೆಸಿಲಸ್ ಗೆ ಯಾವುದೇ ನಾಶ ಆಗದ ರೀತಿಯಲ್ಲಿ ಹಾಲನ್ನ ಸಂರಕ್ಷಣೆ ಮಾಡೋದು ಅದು ಪಾಶ್ಚರೀಕರಣ ಅಂತ ಕರಿತೀವಿ. ಎಸ್ ಸ್ನೇಹಿತರೆ, ಇನ್ನು ಹಾಲಿನ ಅಧಿಕ ಪ್ರಮಾಣದ ಉತ್ಪಾದನೆಗಾಗಿ ಶ್ವೇತ ಕ್ರಾಂತಿ, ಆಪರೇಷನ್ ಫ್ಲಡ್ ಅಂತ ಕರಿತೀವಿ. ಅದನ್ನ ಆಪರೇಷನ್ ಫ್ಲಡ್ ಅಂತ ಹೇಳಿ ಸುಮಾರು 1970 ಅಡಿಯಲ್ಲಿ, ಸೊ ಆ ಒಂದು ಅವಧಿಯಲ್ಲಿ ವರ್ಗೀಸ್ ಕುರಿಯನ್ ಅಂತ ಹೇಳಿ, ಈ ವರ್ಗೀಸ್ ಕುರಿಯನ್ ಅವರು ಹಾಲಿನ ಉತ್ಪಾದನೆಗಾಗಿ ಒಂದು ಕ್ರಾಂತಿ ಆಗುತ್ತೆ. ಈ ವರ್ಗೀಸ್ ಕುರಿಯನ್ ಅವರನ್ನ ಏನಂತ ಕರೀತಾರ ಅಂದ್ರೆ, ಎಸ್ ಸ್ನೇಹಿತರೆ, ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಯಾಕಂದ್ರೆ ಹಾಲಿನ ಉತ್ಪಾದನೆಗೆ ಇವರು ಹೆಚ್ಚು ಶ್ರಮವನ್ನ ವಹಿಸ್ತಾರೆ.
ಎಸ್, ಮತ್ತೆ ನೀವು ನಾರ್ಮನ್ ಬೋರ್ಲಾಗ್ ಅವ್ರನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅವರು ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಅದೇ ಶ್ವೇತ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್. ಈ ವರ್ಗೀಸ್ ಕುರಿಯನ್ ಅವರು ನವೆಂಬರ್ 26ರಂದ ಹುಟ್ಟಿದ್ದಾರೆ. ಈ ನವೆಂಬರ್ 26ರಂದು ಹುಟ್ಟಿದ್ರಲ್ಲ, ಅದನ್ನು ಪ್ರತಿ ವರ್ಷ ರಾಷ್ಟ್ರೀಯ ಹಾಲು ದಿನ ಅಂತ ಆಚರಿಸ್ತಾರೆ. ರಾಷ್ಟ್ರೀಯ ಹಾಲು ದಿನ. ಹಾಲಿನ ಉತ್ಪಾದನೆಗಾಗಿ ಇವರು ಪ್ರಮುಖ ಪಾತ್ರ ವಹಿಸಿರೋದ್ರಿಂದ ಪ್ರತಿ ವರ್ಷ ನವೆಂಬರ್ 26ರನ್ನ ರಾಷ್ಟ್ರೀಯ ಹಾಲು ದಿನ ಅಂತ. ಹಾಗೆ ಇಲ್ಲಿ ನೋಡಿ, ಜೂನ್ 1 ವಿಶ್ವ ಹಾಲು ದಿನ ಅಂತ ಆಚರಿಸ್ತಾರೆ ಪ್ರತಿ ವರ್ಷ. ಕನೆಕ್ಟ್ ಮಾಡೋದು ನೋಡ್ರಿ, ನಾನು ಇಲ್ಲಿ ಹಾಲು ಅಂಶ ಬಿಟ್ಟು ಬೇರೆ ಮಾತಾಡ್ತಿಲ್ಲ, ಅದಕ್ಕೆ ಕನೆಕ್ಟ್ ಮಾಡಕತ್ತೀನಿ. ರಾಷ್ಟ್ರೀಯ ಹಾಲು ದಿನ ನವೆಂಬರ್ 26 ಜೂನ್ 1 ವಿಶ್ವ ಹಾಲು ದಿನ. ಇದನ್ನ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೀವಿ. 2001ರಿಂದ ಸೊ ಇದನ್ನ ಜೂನ್ 1 ವಿಶ್ವ ಹಾಲು ದಿನವಾಗಿ ಆಚರಿಸ್ತಾರೆ ಸ್ನೇಹಿತರೆ. ಎಸ್, ಇನ್ನು ಇದೇ ನವೆಂಬರ್ 26 ಬಂದ್ರೆ ನೀವು ಒಂಚೂರು ನೆನ್ಪಿಟ್ಕೋಬೇಕು, ನಮ್ಮ ಭಾರತ ಸಂವಿಧಾನ ಅಂಗೀಕಾರವಾದ ದಿನ ನವೆಂಬರ್ 26, 1949. ಸೊ ಈ ಅಂಗೀಕಾರವಾದ ದಿನವನ್ನ 2015ರಿಂದ ನಾವು ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಆಚರಿಸ್ತಾ ಬರ್ತಾ ಇದ್ದೀವಿ. ಸೊ ಸಂವಿಧಾನ ಜಾರಿಗೆ ಬಂದ ದಿನ ಜನವರಿ 26, ಸಂವಿಧಾನ ಅಂಗೀಕಾರಗೊಂಡ ದಿನ ನವೆಂಬರ್ 26. ಸೊ ಅಂದ್ರೆ ಇಲ್ಲಿ ಯಾಕೆ ಆ ಅಂಶ ಕನೆಕ್ಟ್ ಮಾಡ್ಕೋಬೇಕು, ಹಿಂಗ ಕನೆಕ್ಟ್ ಮಾಡ್ಕೊಂಡ್ರೆ ನೆನಪಿರುತ್ತೆ, ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಹೆಚ್ಚು ಕಾಲ ನಮಗೆ ಏನಿರುತ್ತೆ, ಸ್ಪಷ್ಟತೆ ಇರುತ್ತೆ. ಇಲ್ಲಾಂದ್ರೆ ನಾವು ಓದಿ ಹೋಗಿರ್ತೀವಿ, ಆದ್ರೆ ಅಲ್ಲಿ ಏನಾಗುತ್ತೆ, ಇದು ಆಪ್ಷನ್ಸ್ ನಲ್ಲಿ ಡೈಲಾಮಾ ಬಂದ್ಬಿಡುತ್ತೆ. ಸೊ ಅದು ಆಗ್ಬಾರ್ದು ಅನ್ನೋದಕ್ಕೆ ಈ ಒಂದು ಮೈಂಡ್ ಮ್ಯಾಪಿಂಗ್ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಸ್ನೇಹಿತರೆ. ಎಸ್, ಇನ್ನು ಇದ್ರ ಜೊತೆಗೆ ನೋಡ್ರಿ, ಹಾಲು ಮಲ್ಟಿ ವಿಟಮಿನ್ ಫುಡ್ ಅಂತೀವಿ ಇದಕ್ಕೆ ನಾವು. ಹಾಲಿಗೆ ಇನ್ನೊಂದು ಹೆಸರು ಏನಂತ ಗೊತ್ತೇನ್ರಿ, ಸಂಪೂರ್ಣ ಆಹಾರ ಅಂತ ಕರೀತಾರೆ. ಹಾಲಿಗೆ ಸಂಪೂರ್ಣ ಆಹಾರ, ಇದು ಒಂದು ರೀತಿ ಹೆಂಗಂದ್ರೆ ಸಂಪೂರ್ಣ ಆಹಾರ ಇದ್ದಂಗ. ಯಾಕೆ ಹಿಂಗ್ ಕರೀತಾರೆ ಅಂದ್ರೆ, ಸೊ ಇದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಮುಖ್ಯವಾಗಿ ಹಾಲಿನಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಪ್ರೋಟೀನ್ ಇರುತ್ತೆ. ನೋಡ್ರಿ, ಮಕ್ಕಳಿಗೆ ಯಾಕೆ ನಾವು ಹಾಲನ್ನ ಕೊಡ್ತೀವಿ, ಯಾಕೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕ್ಷೀರ ಭಾಗ್ಯ ಯೋಜನೆಯನ್ನ ಮೂಲಕ ಮಕ್ಕಳಿಗೆ ಹಾಲು, ಯಾಕಂದ್ರೆ ಹಾಲು ಪ್ರೋಟೀನ್, ಬಾಡಿ ಬಿಲ್ಡರ್, ದೇಹ ನಿರ್ಮಾಣಕಾರಿ. ಮಕ್ಕಳು ಬೆಳವಣಿಗೆ ಹೊಂದಿರ್ತಾರೆ, ಅವರ ಮೂಳೆಗೆ ಪ್ರಮುಖ ಘಟಕ ಕ್ಯಾಲ್ಸಿಯಂ. ಮೂಳೆ ಗಟ್ಟಿ ಆಗ್ಬೇಕು, ಮಕ್ಕಳು ಹೆಚ್ಚು ಆರೋಗ್ಯಕರ ಆಗ್ಬೇಕು. ವಿಟಮಿನ್ B12 ನೋಡ್ರಿ, ರಕ್ತಹೀನತೆಯಿಂದ ಬಳಲಬಾರದು. B12 ಕೊರತೆ ಆದ್ರೆ ರಕ್ತಹೀನತೆ, ಅನೆಮಿಯಾ ಆಗುತ್ತೆ. ವಿಟಮಿನ್ D ಹೆಲ್ಪ್ ಮಾಡುತ್ತೆ. ನೋಡಿ, ವಿಟಮಿನ್ D ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಹೀರಿಕೆ ಮಾಡಿ ಕೊಡೋರ ವಿಟಮಿನ್ D. ನಮ್ಮ ಸೂರ್ಯನ ಬೆಳಕಿನಿಂದ ಇದು ನಮಗೆ ದೇಹದಲ್ಲಿ ತಯಾರಾಗುತ್ತೆ, ಸನ್ಶೈನ್ ವಿಟಮಿನ್ ಅಂತ ಕರಿತೀವಿ, ವಿಟಮಿನ್ D. ಸೊ ಹೀಗೆ ಪ್ರಮುಖವಾಗಿರುವ ಈ ಎಲ್ಲಾ ಅಂಶಗಳನ್ನ ಒಳಗೊಂಡಿದೆ. ಇದರ ಜೊತೆಗೆ ಇತರ ವಿಟಮಿನ್ ಗಳನ್ನ ಇದು ಒಳಗೊಂಡಿದೆ, ಮಲ್ಟಿ ವಿಟಮಿನ್ ಗಳನ್ನ ಒಳಗೊಂಡಿದೆ. ಹೀಗಾಗಿ ಇದನ್ನ ಏನಂತ ಕರೀತಾರ, ಸಂಪೂರ್ಣ ಆಹಾರ ಅಂತ ಕರೀತಾರ. ಸೊ ಇಲ್ಲಿ ವಿಟಮಿನ್ C ಇದರ ಕಂಡು ಬರೋದಿಲ್ಲ, ಇದೊಂದು ಎಕ್ಸೆಪ್ಷನ್. ವಿಟಮಿನ್ C ಕಂಡು ಬರೋದಿಲ್ಲ. ಸೊ ಇದನ್ನ ಉಳಿದಂತೆ ಆಲ್ಮೋಸ್ಟ್ ಆಲ್ ಪ್ರಮುಖವಾಗಿ ಈ ಅಂಶಗಳನ್ನ ಒಳಗೊಂಡಿರುತ್ತೆ. ಈ ಹಾಲನ್ನ ಸಂಪೂರ್ಣ ಆಹಾರ ಅಂತ ಕರೀತಾರೆ, ಯಾಕಂದ್ರೆ ಇವೆಲ್ಲ ಒಳಗೊಂಡಿಕೆ. ಇದ್ರ ಜೊತೆಗೆ ಹಾಲು ಯಾವ ಕಲೀಲ ಸ್ಥಿತಿ ಹೊಂದಿದೆ ಅಂತ ಕೇಳ್ತಾನೆ. ಕಲೀಲ ಸ್ಥಿತಿ, ಕೊಲಾಯ್ಡಲ್ ಸ್ಟೇಟ್ ಅಂತ ಕರಿತೀವಿ. ಇದರ ಕಲೀಲ ಸ್ಥಿತಿ ಎಮಲ್ಷನ್, ನೆನ್ಪಿಟ್ಟುಕೊಳ್ಳಿ. ಎಮಲ್ಷನ್ ಕಲೀಲ ಸ್ಥಿತಿ ಇದ್ರದ್ದು. ಅದೇ ಬೆಣ್ಣೆ ಬಂದ್ರೆ ಜಲ್ ರೂಪದಲ್ಲಿ ಇರುತ್ತೆ ಬೆಣ್ಣೆ. ಸೊ ಹೀಗೆ ನಾವು ಅದರ ಕಲೀಲ ಸ್ಥಿತಿ ಬಂದಾಗ ಆಸ್ ಎ ಕೆಮಿಸ್ಟ್ರಿ ಆಗಿ ನಾವು ಎಮಲ್ಷನ್ ಅಂತ ನೆನ್ಪಿಟ್ಕೋಬೇಕು. ಎಸ್, ಇನ್ನು ಇದ್ರ ಜೊತೆಗೆ ಹಾಲು ಕೇಸಿನ್ ಪ್ರೋಟೀನ್. ಯಾವ ಪ್ರೋಟೀನ್ ಒಳಗೊಂಡಿದೆ ಅಂತ ಕೇಳಿದ್ರೆ, ಪ್ರೋಟೀನ್ ಕೇಳಿದ್ರೆ ಕೇಸಿನ್. ಸೊ ಹಾಲು ಬಿಳಿ ಬಣ್ಣ ಇದ್ರಿ, ಹೌದು, ಹಾಲು ಬಿಳಿ ಬಣ್ಣ ಇರಲು ಕಾರಣ ಅದರಲ್ಲಿರುವ ಕೇಸಿನ್ ಪ್ರೋಟೀನ್. ಹಾಲಿನಲ್ಲಿರುವ ಪ್ರೋಟೀನ್ ಯಾವುದು? ಕೇಸಿನ್. ಸುಮಾರು 70-80% ಕೇಸಿನ್ ಪ್ರೋಟೀನ್ ಐತಿ. ಟೈಮ್ಸ್ ಆಕಳದ ಹಾಲು ನೀವು ಗಮನಿಸ್ಬೇಕು, ಆಕಳದ ಹಾಲನ್ನ ಗಮನಿಸಿದ್ರ ಸ್ವಲ್ಪ ಹಳದಿ ಬಣ್ಣ ಕಾಣುತ್ತೆ. ಸೊ ಆ ಆಕಳದ ಹಾಲು ಹಳದಿ ಬಣ್ಣ ಕಾಣ್ಲಿಕ್ಕೆ ಕಾರಣ ರೈಬೋಫ್ಲಾವಿನ್ ಮತ್ತು ಕ್ಯಾರೋಟಿನ್ ಎಂಬಂತಹ ವರ್ಣಕಗಳು ಆ ಆಕಳ ಹಾಲಿನಲ್ಲಿ ಕಂಡು ಬರೋದ್ರಿಂದ ಸೊ ಅದನ್ನ ನಾವು ಹಳದಿ ಬಣ್ಣದಲ್ಲಿ ನೋಡ್ತೀವಿ, ಆಕಳದ ಹಾಲು ವಿಶೇಷವಾಗಿ. ಸೊ ಇದು ಒಂದು ಅಂಶ, ನೀವು ಇದನ್ನ ನೆನ್ಪಿಟ್ಟುಕೊಳ್ರಿ. ಸೊ ಹಾಲು ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರ. ಅದರಲ್ಲಿರುವಂತಹ ಪ್ರೋಟೀನ್ ಯಾವುದು? ಕೇಸಿನ್ ಪ್ರೋಟೀನ್. ನೋಡ್ರಿ, ಪ್ರೋಟೀನ್ ಅಂತ ಬಂದ ತಕ್ಷಣ ನಮಗೆ ಗಮನದಲ್ಲಿರ್ಲಿ, ರಕ್ತದಲ್ಲಿರುವ ಪ್ರೋಟೀನ್ ಹಿಮೋಗ್ಲೋಬಿನ್, ಕೂದಲು ಮತ್ತು ಉಗುರಿನಲ್ಲಿ ಕೆರಾಟಿನ್, ಚರ್ಮ ಮೆಲಾನಿನ್. ನೋಡಿ, ಪ್ರೋಟೀನ್ ಅನ್ನೋದನ್ನ ಒಂದು ಲಿಸ್ಟ್. ಮೊಟ್ಟೆಯ ಬಿಳಿ ಭಾಗ ಅಲ್ಬುಮಿನ್,
ಬಹಳ ಇಂಪಾರ್ಟೆಂಟ್. ಹೆಚ್ಚುವರಿ ಮೊಟ್ಟೆಯ ಬಿಳಿ ಭಾಗ ಅಲ್ಬುಮಿನ್, ಮೊಟ್ಟೆಯ ಹಳದಿ ಭಾಗ ಆಕ್ಚುಲಿ ಕೊಬ್ಬು ಎನ್ರಿಚ್ ಇರುತ್ತೆ, ಹಳದಿ ಭಾಗ, ಅದರಲ್ಲೂ ಪ್ರೋಟೀನ್ ವೈಟಲಿನ್ ಪ್ರೋಟೀನ್ ಇರುತ್ತೆ. ಎಸ್, ಎಲ್ಲಾ ಬೀಜಗಳಲ್ಲಿ ಗ್ಲಾಬುಲಿನ್ ಎಂಬ ಪ್ರೋಟೀನ್ ಇರುತ್ತೆ ಬೀಜಗಳಲ್ಲಿ. ಸೊ ಹಾಲು ಕೇಸಿನ್ ಪ್ರೋಟೀನ್ ನೋಡ್ರಿ. ಮತ್ತೆ ನಮ್ಮ ಮನುಷ್ಯನ ದೇಹದ ಮೂಳೆಗಳಲ್ಲೂ ಸಹ ಒಂದು ಪ್ರೋಟೀನ್ ಕೊಲಾಜಿನ್ ಪ್ರೋಟೀನ್ ಅಂತ ಕರಿತೀವಿ. ಮಾನವನ ದೇಹದಲ್ಲಿ ಕಂಡು ಬರುವ ಅತಿ ಹೆಚ್ಚು ಪ್ರೋಟೀನ್ ಯಾವುದು? ಕೊಲಾಜಿನ್. ಸೊ ಹಿಂಗ ಒಂದು ಪ್ರೋಟೀನ್ ಬಂದ್ರೆ ಅದ್ರದ್ದು ಲಿಸ್ಟ್. ಈಗ ನಾನು ಸರಳ ಮೈಂಡ್ ಮ್ಯಾಪ್ ಅನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನ ಮತ್ತೆ ಸಂಕೀರ್ಣ ನೋಡ್ರಿ, ಇಲ್ಲಿ 1 or 2 ಮಾರ್ಕ್ ಕ್ವಶನ್ ಆಗೋದನ್ನ ನಾವು ಕಾಂಪ್ಲೆಕ್ಸ್ ಮಾಡಿದ್ರೆ ಅಲ್ಲಿ ಮತ್ತೆ ಮಾರ್ಕ್ಸ್ ಗಳ ಸಂಖ್ಯೆ 3 ಇಂದ 4, 5 ಕ್ವಶನ್ಸ್ ಗಳು ಕವರ್ ಆಗ್ತಾವು. ಸೊ ಇದು ಮೈಂಡ್ ಮ್ಯಾಪಿಂಗ್ ವಿಧಾನ ಸ್ನೇಹಿತರೆ. ನಾ ಈಗ ಸಿಂಪಲ್ ಹಾಲು ಅಂಶ ಇಟ್ಟುಕೊಂಡು ಹಾಲಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ, ಹಾಲಿನಲ್ಲಿರುವ ಶರ್ಕರ ಲ್ಯಾಕ್ಟೋಸ್, ಹಾಲಿನ ಮೊಸರನ್ನಾಗಿ ಮಾಡುವ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬೆಸಿಲಸ್, ಹಾಲನ್ನ ಶುದ್ಧತೆ ಅಳೆಯುವ ಮಾಪಕ ಲ್ಯಾಕ್ಟೋಮೀಟರ್. ವಾಟ್ ಈಸ್ ಕಾಮನ್ ಇಯರ್? ಲ್ಯಾಕ್ಟ್. ನೋಡ್ರಿ, ಒಂದು ಜನರಲೈಸೇಷನ್, ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ ನಾವು ಇದನ್ನ. ಕೊನೆ ಪಕ್ಷ ಒಂದ್ರಿ ಏನಂದ್ರೆ ನಿಮಗೆ ನೆನಪು ಉಳಿದು ಬಿಡುತ್ತೆ ಮೈಂಡಿಗೆ. ಬಹಳ ವಿಭಿನ್ನವಾದಂತಹ ಮೆಥಡ್ ಜಿಕೆ ಮೈಂಡ್ ಮ್ಯಾಪಿಂಗ್. ಇದು ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ನ ವಿಶೇಷತೆನೂ ಹೌದು ಸ್ನೇಹಿತರೆ. ಇನ್ನು ಹಾಲಿನ ಸಂರಕ್ಷಣೆ ಮಾಡುವ ವಿಧಾನ ಪಾಶ್ಚರೀಕರಣ ಅಂತೀವಿ. ಇನ್ನು ಹಾಲಿನ ಉತ್ಪಾದನೆಗಾಗಿ ಶ್ವೇತಕಾಂತಿ ಆಪರೇಷನ್ ಫ್ಲಡ್ ಅಂತ ಕರಿತೀವಿ. ಇದರ ವರ್ಗೀಸ್ ಕುರಿಯನ್, ಇದರ ಪಿತಾಮಹ ವರ್ಗೀಸ್ ಕುರಿಯನ್ ಅವರು. ಇವರು ಹುಟ್ಟಿದ ದಿನ ನವೆಂಬರ್ 26 ರಾಷ್ಟ್ರೀಯ ಹಾಲು ದಿನ ಅಂತ ಆಚರಿಸ್ತೀವಿ. ಇನ್ನು ಇದು ಯಾವ ಕಲಿಲ ಸ್ಥಿತಿ ಅಂದ್ರೆ ಎಮಲ್ಷನ್ ಆಗಿರುತ್ತೆ ಸ್ನೇಹಿತರೆ. ಸೊ ಹೀಗೆ ಒಂದು ವಿಷಯವನ್ನ ನಾವು ವಿಭಿನ್ನ ಆಯಾಮದಲ್ಲಿ ನಾವು ನೋಡಬಹುದು. ಸೊ ಇದನ್ನ ನಾವು ಮೈಂಡ್ ಮ್ಯಾಪಿಂಗ್ ವಿಧಾನ ಅಂತ ಕರಿತೀವಿ. ನಾನು ಇವತ್ತು ನಿಮಗೆ ಪರಿಚಯಾತ್ಮಕವಾಗಿ ಸರಳ ಮೈಂಡ್ ಮ್ಯಾಪ್ ವಿಧಾನವನ್ನ ಅಳವಡಿಸಿಕೊಂಡಿದ್ದೀನಿ. ಈಗ ವಿಷಯವನ್ನ ಅಂತರ್ಶಿಸ್ತೀಯವಾಗಿ ತುಂಬಾ ಕಾಂಪ್ಲೆಕ್ಸ್ ಆಗಿ ನಾವು ವಿಷಯವನ್ನ ನೋಡ್ಬೋದು. ಇದರಿಂದ ಲಾಭ ನಮಗೆ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ, ಹೆಚ್ಚು ಕಾಲ ಮೆಮೊರಿಯಲ್ಲಿ ಉಳಿಯುತ್ತೆ, ಮತ್ತೆ ಓದಕ್ಕೆ ಆಸಕ್ತಿ ಕೊಡುತ್ತೆ. ಬಹಳ ಡಿಫ್ರೆಂಟ್ ಅನ್ಸುತ್ತಲ್ಲ, ಹೆಚ್ಚು ಓದ್ಬೇಕು ಅನ್ಸುತ್ತೆ. ರಿವಿಷನ್ ಕಡಿಮೆ ಟೈಮ್ ನಲ್ಲಿ ಈ ತರ ಮಾಡಿದಾಗ ಕಡಿಮೆ ಟೈಮ್ ನಲ್ಲಿ ರಿವಿಷನ್ ಮಾಡ್ಬೋದು ನಾವು. ಮತ್ತೆ ನಾ ಹೇಳಿದ್ವಲ್ಲ, ಅದೇ ಸಾಗರದಂತಹ ಜಿಕೆಯನ್ನ ಬೊಗಸೆಯಲ್ಲಿ ಹಿಡಿದುಕೊಂಡು ಹೋಗ್ತಾರೆ. ಇದು ನಿಮಗೆ ಸರಳ. ಆಮೇಲೆ ಇದನ್ನ ಮಾಡ್ಬೇಕಂದ್ರೆ ಇದು ಒಮ್ಮೆ ಸರಳ. ನಾನು ಒಮ್ಮೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಓದಕತ್ತೀನಿ, ಮೈಂಡ್ ಮ್ಯಾಪ್ ಮಾಡ್ಬಿಡ್ತೇನೆ ಅಂದ್ರೆ ಬರಲ್ರಿ. ನಿಮಗೆ ಪೂರ್ವಾಪರ ಅದ್ರ ಬಗ್ಗೆ ಎಲ್ಲ ಓದ್ಕೊಂಡ್ ಮೇಲೆ ಬರೋಂಥದ್ದು. ಸೊ ಇದು ಕನಿಷ್ಠ ಒಂದು 10 ವರ್ಷದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೀಳುತ್ತೆ ಇದು. ಓಕೆ ಸ್ನೇಹಿತರೆ, ಇದು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಸಹಕಾರಿಯಾಗ್ಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಕೊಪ್ಪಳದ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಈ ಒಂದು ವಿಭಿನ್ನ ಜಿಕೆ ಮೈಂಡ್ ಮ್ಯಾಪಿಂಗ್ ತರಗತಿಯನ್ನ ಇವತ್ತು ನೀಡ್ತಾ ಇದೆ. ಹಾಗೆ ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ವಿಭಿನ್ನ ಜಿಕೆ ಮೈಂಡ್ ಮ್ಯಾಪ್ ಗಳನ್ನ ನಾವು ನೋಡ್ತಾ ಹೋಗೋಣ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಫಾಲೋ ಮಾಡ್ರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಅಂದ್ರೆ ನಿರಂತರ ಈ ರೀತಿಯ ತರಗತಿಗಳನ್ನ ನೀವು ವೀಕ್ಷಣೆ ಮಾಡಬಹುದು ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಕೊಪ್ಪಳದ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ನಲ್ಲಿ ಪ್ರಸ್ತುತ ನಾವು GPSTR ಬ್ಯಾಚ್ ನೋಡ್ತಾ ಇದ್ದೀವಿ. PSTR ಬ್ಯಾಚ್ ಪ್ರೈಮರಿ ಸ್ಕೂಲ್ ಟೀಚರ್ D.Ed ಪೇಪರ್ 1 ಕ್ಲಿಯರ್ ಆದವರಿಗೆ PSTR ಬ್ಯಾಚ್, ಜೊತೆಗೆ ಹೈಸ್ಕೂಲ್ ಟೀಚರ್ ನೇಮಕಾತಿಗಾಗಿ HSTR ಬ್ಯಾಚ್. ಈಗ ಆಫ್ಲೈನ್ ತರಗತಿಗಳು ನಡೀತಾ ಇದ್ದಾವೆ. ನಿಮಗೆ ಆಸಕ್ತರು ಇದ್ರೆ, ಸೊ ಇಲ್ಲ ಸರ್ ನಾವು ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗೆ ಜಾಯಿನ್ ಆಗ್ಬೇಕು ಅನ್ನುವಂತ ಆಸಕ್ತರು ಮಾರ್ಚ್ 1ನೇ ತಾರೀಕಿನಿಂದ ಆಫ್ಲೈನ್ ಪ್ಲಸ್ ಆನ್ಲೈನ್ 2 ತರಗತಿಗಳು ಲಭ್ಯ ಇದಾವೆ. ನೀವು ಆನ್ಲೈನ್ ತರಗತಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಅದರ ಒಂದು ಆ್ಯಪ್ ಲಿಂಕ್ ಇರುತ್ತೆ. ಆ ಆ್ಯಪ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ರಿ. ಅಲ್ಲಿ ವಿಭಿನ್ನ ಕೋರ್ಸ್ಗಳು ನಿಮಗೆ GPSTR, HSTR, PSTR ಕೋರ್ಸ್ಗಳು ಲಭ್ಯ. ಅದರ ಜೊತೆಗೆ ವಿಷಯವಾರು ಕೋರ್ಸ್ಗಳು ಸಹ ನಿಮಗೆ ಸಿಗ್ತವೆ ಸ್ನೇಹಿತರೆ. ಮತ್ತು ಇದಕ್ಕೆ ನಮ್ಮ ಆನ್ಲೈನ್ ತರಗತಿಗೆ ತುಂಬಾ ಉತ್ತಮ ಪ್ರತಿಕ್ರಿಯೆಯನ್ನ ತಾವು ನೀಡ್ತಾ ಇದ್ದೀರಿ. ನಾವು ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಇಂದ ತುಂಬ ಹೃದಯದ ಧನ್ಯವಾದಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ಕೊಪ್ಪಳದ ಹತ್ತಿರದಲ್ಲಿರುವಂತಹ ಅಥವಾ ಇಲ್ಲ ಸರ್ ನಮ್ದು ನೇರ ಮುಖಾಮುಖಿ ತರಗತಿಗಳಿಂದ ನಾವು ಕೇಳಬೇಕು ಅನ್ನೋದಂತ ಆಶಯ ಇತ್ತಂದ್ರೆ ನೀವು ಆಫ್ಲೈನ್ ತರಗತಿಗೂ ಸಹ ನಮ್ಮ ಕೊಪ್ಪಳದಲ್ಲಿ ನೀವು ಜಾಯಿನ್ ಆಗ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ವಿಶೇಷವಾಗಿ ಆನ್ಲೈನ್ಗೆ ಒಂದು ಹೋಳಿ ಹಬ್ಬದ ಪ್ರಯುಕ್ತ ಕಲರ್ ಯುವರ್ ಕರಿಯರ್ ವಿತ್ ಅವರ್ ಹೋಲಿ ಡಿಸ್ಕೌಂಟ್ಸ್ ಒಂದು ವಿಶೇಷ ರಿಯಾಯಿತಿ ಮೂಲಕ ಈ ಒಂದು ಹೋಳಿ ಹಬ್ಬವನ್ನು ಆಚರಿಸಲಿ ಅನ್ನೋ ಕಾರಣಕ್ಕೆ ನಿಮಗೆ ಆನ್ಲೈನ್ ತರಗತಿಯ ಕೋರ್ಸ್ ಮೇಲೆ 299 ರೂಪಾಯಿ GPSTR
GPSTR ಕೋರ್ಸ್ಗೆ. ಸೊ ನೀವು 6ನೇ ತರಗತಿ ಒಳಗಾಗಿ ಏನಾದ್ರೂ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ 299 ರೂಪಾಯಿ ನಿಮಗೆ ರಿಯಾಯಿತಿ ಸಿಗುತ್ತೆ. ಹಾಗೆ PSTR ಕೋರ್ಸ್ಗೂ ಸಹ 299 ರೂಪಾಯಿ ನಿಮಗೆ ರಿಯಾಯಿತಿ ಸಿಗುತ್ತೆ. ಇದು HSTR ಗೆ ನಿಮಗೆ ಇರೋದಿಲ್ಲ. 2 ಕೋರ್ಸ್ಗಳಿಗೆ ಈ ವಿಶೇಷ ರಿಯಾಯಿತಿ 6ನೇ ತರಗತಿ ಒಳಗೆ 6ನೇ ತಾರೀಕು ಒಳಗೆ ಇರುತ್ತೆ ಸ್ನೇಹಿತರೆ. ಇದರ ಸದುಪಯೋಗವನ್ನ ನೀವೆಲ್ಲರೂ ಪಡ್ಕೊಳ್ರಿ ಅಂತ ಹೇಳ್ತಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಮತ್ತೆ ನಿರಂತರ ಈ ರೀತಿಯ GK ಮೈಂಡ್ ಮ್ಯಾಪಿಂಗ್ ತರಗತಿಗಳನ್ನ ನೀವು ನೋಡ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ನಮಸ್ತೆ.